ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ ಸಹಭಾಗಿತ್ವದಲ್ಲಿ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಇವತ್ತಿನ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ವಿಶೇಷವಾದಂಥ ಅತಿಥಿಯವರಿದ್ದಾರೆ. ಅವರೇ ನಳಿನಿಯವರು. ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ನಮಗೋಸ್ಕರ ನಿಮಗೋಸ್ಕರ ವಿಶೇಷವಾದಂಥ ಯಾವ ರುಚಿಯನ್ನು ಮಾಡ್ತಾ ಇದ್ದಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಮೇಡಮ್ ಏನು ಮಾಡ್ತಾ ಇದ್ದೀರಿ ಇವತ್ತು ಹಬ್ಬದ ಪ್ರಯುಕ್ತ? ಸ್ವೀಟ್ ಮಾಡ್ತಾ ಇದ್ದೇನೆ. ಸ್ವೀಟು ಗಣೇಶನಿಗೆ ಇಷ್ಟದ ಮೋದಕನ ಮಾಡ್ತೇನೆ. ಓಕೆ, ಗಣೇಶನ ಹಬ್ಬಕ್ಕೆ ವಿಶೇಷವಾದಂಥ ಮೋದಕ. ಸರಿ ಮೇಡಮ್, ಸ್ಟಾರ್ಟ್ ಮಾಡೋಣ ಹಾಗಾದರೆ. ಏನು ಕೊಡಲಿ ಫಸ್ಟಿಗೆ? ನನಗೆ ಕಡಾಯಿ ಬೇಕಾ? ಸ್ವಲ್ಪ ನೀರು. ಹಾಂ, ಗ್ಯಾಸ್ಗೆ ಇದು ಮಾಡ್ತೀರಾ? ಆನ್. ಓಕೆ. ನೀರು ಹಾಕ್ಬೇಕು ಇದಕ್ಕೆ? ನೀರು 1.5 ಲೋಟ ಬೇಕು. ಹಾಂ, ಅಳತೆ ಇದರಲ್ಲಿ ಹಾಕಲ್ಲ? ಯಾಕಂದರೆ ಇದು 1 ಲೋಟ ಇದೆ. ಹಾಂ, 1.5. ಅಂದರೆ ಯಾವ ಲೋಟದಲ್ಲಿ ಅಳತೆ ತಗೊಳ್ತೇವೆ ರವೆಯನ್ನು ಅದೇ ಅಳತೆಗೆ ನೀರು ತಗೊಳ್ಬೇಕು. 1.5 ಅಲ್ಲ ಮೇಡಮ್? ಹೌದು, 1.5ಗಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ನೋಡಿ, ಸಾಕಲ್ಲ? ಅದು ಬೇವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಓಕೆ. ಸಿಹಿಗೆ ಸ್ವಲ್ಪ ಉಪ್ಪು ಬಿದ್ದಾಗ ಹೌದು. ಇದನ್ನೀಗ ರವೆನ ಬೇಯಿಸಿ ಇದು ಕುದಿಬೇಕು. ನೀರು ಕುದ್ದು ಕೂಡಲೇ ಇದಕ್ಕೆ ಬಾಂಬೆ ಸಜ್ಜಿಗೆ ಇದು. ಹಾಂ, ಅದನ್ನು ಹಾಕಿ ಇದು ಗಟ್ಟಿಯಾಗೋವರೆಗೆ ಮುಚ್ಚಬೇಕು. ಆಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಹೊರಗಿಂದು ಕಣಕದ ಹಾಕಿ ತಗೊಳ್ಬೇಕು. ಓಕೆ. ಅಂದರೆ ಇದೀಗ ಹುರ್ಕೊಳ್ಬೇಕು ಅಂತ ಇಲ್ಲ ರವೆಯನ್ನು? ಓಕೆ. ಅದು ಗಂಟಾಗದ ರೀತಿಯಲ್ಲಿ ಮುಚ್ತಾ ಇರಬೇಕಲ್ಲ? ಗಣೇಶನ ಹಬ್ಬ ಅಂದರೆ ಭಾದ್ರಪದ ಮಾಸದಲ್ಲಿ ಬರುತ್ತೆ. ಶುಕ್ಲ ಪಕ್ಷದಲ್ಲಿ 4ನೇ ದಿವಸ ಬರುತ್ತೆ, ಚತುರ್ಥಿ ದಿವಸ ಗಣೇಶನ ಹಬ್ಬ. ಗೌರಿಯನ್ನ ಕೂರಿಸಿ ಗಣಪತಿ ಪದ್ಧತಿ ಸಾಧಾರಣವಾಗಿ ನಮ್ಮ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಕಡಿಮೆ. ಹೌದು, ಆಚೆಗೆಲ್ಲ ಇದೆ. ಅವರೆಲ್ಲ ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬನ ಹಾಗೆ ಪ್ರಾಮುಖ್ಯತೆ ಕೊಡ್ತಾರೆ. ಹೌದು. ಹಾಗಾಗಿ ಆ ದಿನನೂ ತುಂಬ ಇದಿರುತ್ತೆ. ತಾಯಿ ಮನೆಯವ್ರದ್ದು ಮನೆಗೆ ಹೋಗಿ ಸಹ ಎಲ್ಲ ಮಾಡ್ತಾರೆ, ಕರ್ಕೊಂಡು ಉಡುಗೊರೆ ಕೊಡೋದು ಎಲ್ಲ ಮಾಡೋದು. ಹೌದು. ಅಂದರೆ ಗೌರಿ ತಾಯಿ ಮನೆಗೆ ಹೋಗಿದ್ದು ಒಂದು ಸಂಕೇತ ಹಾಗೆ ಕರ್ಕೊಳ್ಳೋದು ಅಂತ. ಮರುದಿವಸ ಹೋಗಿ ಅವನು ಗಣಪತಿ ಹೋಗಿ ಅಮ್ಮನ ಕರ್ಕೊಂಡು ಗಂಡನ ಮನೆಯಾಗೆ ಬರ್ತಾರೆ. ಹಾಗೆ. ಹಾಂ, ಇದು ಸಾಕು. ಓಕೆ, ಆಫ್ ಮಾಡಲಾ? ಇದು ಈಗ ಸ್ವಲ್ಪ ಚಪ್ಪೆ ಆಗಬೇಕು. ಅಲ್ಲಿವರೆಗೆ ನಾವು ಅದ್ರ ಒಳಗೆ ತುಂಬಿಸೋದು ಹೂರ್ಣ ಮಾಡ್ಕೊಳ್ಬೇಕು. ಬೌಲ್ ಕೊಡು. ಓಕೆ. ಇದಕ್ಕೆ ಹುರ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಅಂದರೆ ಗೇರು ಬೀಜ, ದ್ರಾಕ್ಷಿ ಮತ್ತು ಬಾದಾಮು. ಇದನ್ನು ತುಪ್ಪದಲ್ಲಿ ಹುರಿದಿಟ್ಕೊಳ್ಬೇಕು. ಓಕೆ, ಹುರಿದಿಟ್ಕೊಂಡಿದ್ದೀರಾ ನೀವು? ಹುರಿದಿಟ್ಕೊಂಡಿದ್ದೀವಿ. ಅದಕ್ಕೆ ಸಕ್ಕರೆ ಹುಡಿ. ಓಕೆ, ಗೇರು ಬೀಜ, ದ್ರಾಕ್ಷಿ ಹಾಗೆ ಬಾದಾಮಿ ಹಾಕಿದ್ದೀರಾ? ಓಕೆ. ಆಮೇಲೆ ಇದಕ್ಕೆ ಸಕ್ಕರೆ ಹುಡಿ ಹಾಕಬೇಕು. ಸಕ್ಕರೆನ ಒಂದ್ಸಲ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು. ಹಾಂ, ಮತ್ತು ಇದು ಏಲಕ್ಕಿ ಫ್ಲೇವರಿಗೆ. ಹಾಂ, ಅದಕ್ಕೀಗ ನೀರೆಂತ ಬೇಡ? ಬೇಡ ಬೇಡ. ಹೌದು, ಕೋವನ್ನು ಹಾಕಿದಾಗ ಅದು ಮಿಕ್ಸ್ ಆಗ್ತದಲ್ಲ? ಅದಕ್ಕೆ ಹೂರ್ಣ ಅಲ್ಲ, ನೀರಾದರೆ ಫೀಲಿಂಗ್ ಕಷ್ಟ. ಅದೀಗ ಮಿಕ್ಸ್ ಆಗ್ತಾ ಇದೆಯಲ್ಲ? ಇದೆಲ್ಲ ಸರಿ ಮಾಡಿ ಹವಾ ಮತ್ತು ಸಕ್ಕರೆ ಹುಡಿ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸ್ ಮಾಡಬೇಕು. ಓಕೆ, ಈ ಥರ ಇದೆಲ್ಲ ಮಿಕ್ಸ್ ಆಗುತ್ತೆ. ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೇನೆ ಮನೆ. ಹಾಗೆ ಅದರಲ್ಲಿ ಒಂದು ಸ್ಮಾಲ್ ಬಾಲ್ಸ್ ಆಗಿ ಮಾಡಬೇಕು ಇದನ್ನು. ಹಾಂ, ಇದು ಈ ಹದದಲ್ಲಿ ಬರುತ್ತಲ್ಲ? ಓಕೆ, ಹೀಗೆ. ಸೊ ಒಟ್ಟು ಒಂದು ಉಂಡೆ ಕಟ್ಟುವಂತಹ ಅದಕ್ಕೆ ಅದು ಮಿಕ್ಸ್ ಆಗಬೇಕು. ಹೌದು. ಇದು ರವೆದದು ಮಾಡಿದ್ದಿತ್ತಲ್ಲ. ಸ್ವಲ್ಪ ನೀರಾದಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ರೆ ಮೈದಾ ಸ್ವಲ್ಪ ಎಣ್ಣೆ ಬೇಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ ಮೇಡಮ್? ಹಾಂ, ಓಕೆ.
ಇದನ್ನು ಹಾಗೆ ಬೇಕಾದ್ರೆ ಲಟ್ಸ್ಕೊಳ್ಬೋದು. ಹಾಂ, ಮನೆಯಲ್ಲಿ ಪ್ರೆಸ್ ಪ್ಯಾನ್ ಇದ್ದರೆ ಇದರಲ್ಲೇ ಒತ್ಕೊಂಡು ಬಿಡ್ಬೋದು ಹೊರಗಿದ್ದು. ಇದು ಈ ಪ್ರೆಸ್ ಪ್ಯಾನ್ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಎಲ್ಲದೂ ಒಂದೇ ರೀತಿ ಎಲ್ಲ ಹದಕ್ಕೆ ಒಂದೇ ಬರುತ್ತೆ ರೀತಿ, ಅಂತ. ಹೌದು. ಅಷ್ಟೇ. ಇದು ಉಂಡೆನೇ ಹೀಗೆ ಒತ್ತಿ ದೊಡ್ಡದು ಮಾಡಿ ಇದರೊಳಗೆ ಅದು ಮಾಡಿದಿತ್ತಲ್ಲ ಖೋವಾದ್ದು ಫೀಲಿಂಗು, ಓಕೆ. ಅದನ್ನು ನಾವು ಹೀಗೆ ಮಾಡಿ ನೀವು ಆನ್ ಮಾಡಿ. ಆನ್ ಮಾಡ್ಕೊಂಡಿಲ್ಲ. ಪ್ಲೇಟ್ ಕೊಡ್ಲಾ? ಈ ಥರ ಶೇಪ್ ಮಾಡಿದ್ರೆ ಮೋದಕದ ಇದು ಬರ್ತದೆ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಅದು ಅಂಟ್ಕೊಳ್ಳಲ್ಲ. ಬೇರೆ ಇನ್ನೇನು ಸ್ವೀಟ್ಸ್ ಮಾಡ್ತಾ ಇರ್ತೀರಾ ಮನೇಲಿ? ಸ್ವೀಟ್ಸು ತುಂಬ ಮಾಡ್ತೀನಿ. ಹಾಂ, ಯಾಕಂದ್ರೆ ನಾನು ವೆಜಿಟೇರಿಯನ್ ಅಲ್ಲ, ಹೌದು. ಅದೇ ಸ್ಪೆಷಲ್ ಸ್ವೀಟ್ಸ್ ಅಂದರೆ ಚಿರೋಟಿ ಮಾಡ್ತೇನೆ ಮನೇಲಿ. ಓ. ಅಂದರೆ ಅದು ಪುಡಿ ಹಾಕಿ, ಸಕ್ಕರೆ ಹುಡಿ ಹಾಕಿ, ಇದರವರೆಲ್ಲ ಮಾಡಿದಾಗೆ ಊರಲ್ಲಿ ಮಾಡ್ತಾರಲ್ಲ ಆ ಥರ ಅಲ್ಲ. ಮತ್ತು ಇದು ರಾಗಿ ಹಿಟ್ಟಿದ ಲಾಡು, ಉದ್ದಿಟ್ಟಿದ ಲಾಡು, ಸಕ್ಕರೆ ಹುಡಿ ಹಾಕಿ. ರಾಗಿ ಹಿಟ್ಟೆಲ್ಲ ಒಳ್ಳೇದಲ್ವ ಜೀವಕ್ಕೆ. ಹೌದು. ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ. ಹೆಲ್ತಿಗೂ ಒಳ್ಳೆಯದು, ಪ್ಲಸ್ ಟೇಸ್ಟ್ ಕೂಡ ಮಕ್ಕಳಿಗೆಲ್ಲ, ಇರ್ತದೆ. ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ಹೌದು. ಈಗ ನಮ್ಮೂರಲ್ಲಿ ಇದು ರವೆದ ಬದಲಿ ಎಲ್ಲ ಇದನ್ನು ಮಾಡ್ತಾರೆ, ಅಕ್ಕಿ ಹಿಟ್ಟು ಹಾಕಿ ಎಲ್ಲ ಮಾಡ್ತಾರೆ. ಓಕೆ. ಇದನ್ನು ಮೇಲಿನ ಫೀಲಿಂಗ್. ಮೇಲಿನ ಫೀಲಿಂಗ್. ಓಕೆ. ನೀವೊಂದು ಬೇಸಿಕ್ ಇಲ್ಲಿ ಮೇಡಮ್? ನಮ್ಮ ಬೇಸಿಕ್ಕು ಕುಂದಾಪುರದ ಹತ್ರ, ಬೆಳೆದಿದ್ದೆಲ್ಲ ಧಾರವಾಡದಲ್ಲಿ. ಹೌದಾ? ಇಡುವಲ್ಲ ಮೇಡಮ್? ಇದೀಗ ಹಬೆ ಇದು ಯಾವ ಎಲೆ ಯೂಸ್ ಮಾಡ್ತಾ ಇದ್ದೀರಾ? ಇದು ಹಳದಿ ಅರಿಶಿಣದ ಎಲೆ. ಹಾಂ, ಇದಿದ್ದಾಗ ಇಡ್ಬೋದು, ಇಲ್ಲದಿದ್ರೆ ಇಲ್ಲ. ಅದು ಈಗ ಈಗ ಸೀಸನ್ ಅಲ್ಲ, ಅದು ಮತ್ತೆ ಪರಿಮಳ ಒಳ್ಳೆ ಬರ್ತದೆ. ನೀರಿಗೂ ಹಾಕೊಳ್ಬೋದು ಕೆಳಗೆ, ಅದು ಮೊದಲೇ ಹಿಟ್ಟಾಗಿಲ್ಲ ಮೇಲಿಂದ ಇಟ್ಕೊಂಡು. ಓಕೆ. ಇದು ಅರಿಶಿನ ಎಲ್ಲ ಕಡುಬೆಲ್ಲ ಮಾಡ್ತೇವಲ್ಲ, ಅದೇ ಟೇಸ್ಟ್ ಬರ್ತದೆ ಅಲ್ಲ, ಅದೇ ಪರಿಮಳ. ತೆಂಗಿನಕಾಯಿ ಹೂವೆಲ್ಲ ಹಾಕ್ತೀವಿ. ಹೌದು. ಮೇಡಮ್ ಇಂದೆಷ್ಟು ಹೊತ್ತಾಗತ್ತೇನು? ಒಂದು 10 ಮಿನಿಟ್ಸ್ ಬಂದರೆ ಸಾಕು. ಹೊರಗಿನ ಫೀಲಿಂಗ್ ಎಲ್ಲ ಬೆಂದಿರುತ್ತಲ್ಲ, ಓಕೆ. ಕೆಳಗಿನವರೆ ಒಂದ್ಸಲ ಆದರೆ ಇಟ್ಕೊಂಡು ತಿನ್ಬೋದು. ಹೊರಗಿನ ಫೀಲಿಂಗ್ ಆಲ್ರೆಡಿ ಬೆಂದಿರುತ್ತೆ, ಹೌದು, ಒಳಗಡೆ ಮಾತ್ರ ಸ್ವಲ್ಪ ಇದಾದರೆ ಸಾಕು. ಓಕೆ. ಅದು ಖವಾನೆ ಇರೋದ್ರಿಂದ ಏನು ಹಾಳಾಗಲ್ಲ ಬಿಸಿಗೆ. ಮನೇಲಿ ಮಾಡ್ಕೊಳ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿತೀವಲ್ಲ, ಹುರಿದ ಮೇಲೆ ಸಹಿತ ಅದೇ ಕಡಾಯಿಗೆನೆ ಇದನ್ನು ಬಾಣಲೆಗೆ ಅದಕ್ಕೇನೆ ಖವಾ ಮತ್ತು ಸಕ್ಕರೆನೇ ಮಿಕ್ಸ್ ಮಾಡ್ಬೋದು. ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಮಾತ್ರ. ಗ್ಯಾಸ್ ಆಫ್ ಮಾಡ್ಕೊಂಡು ಅದೇ ಬಿಸಿಗೆನೆ ಅದು ಒಳ್ಳೇದಾಗಿರುತ್ತೆ. ಮಿಕ್ಸ್ ಆಗಿ ಒಳ್ಳೆ ಮಿಕ್ಸ್ ಆಗುತ್ತೆ. ಚಪ್ಪೆ ಆದ್ಮೇಲೆ ಮತ್ತೆ ಇದೇ ಥರ ಗಟ್ಟಿ ಆಗುತ್ತೆ. ಆಗ ನಿಮಗೆ ಉಂಡೆ ಕಟ್ಟಿ ಅದರೊಳಗೆ ಇಡೋಕ್ಕಾಗತ್ತಲ್ಲ. ಆಯ್ತು. ಓಕೆ ಮೇಡಮ್, ಇದಾಗಿದೆಯಾ ಈಗ? ಹಾಂ ಆಗಿದೆ. 10 ಮಿನಿಟ್ಸ್ ಆಗುವಾಗ ಬೇಗ ಆಗಿದೆ, ತೆಗಿಬೋದು. ಸೊ ತೆಗಿಬೋದಾ? ಓಕೆ. ವಾ, ಸರಿ, ಪ್ಲೇಟ್ ಕೊಡ್ಲಾ? ತುಂಬ ಬಿಸಿ. ಸ್ಪೂನ್ ಬೇಕು. ಆಫ್ ಮಾಡಿದ್ರು ಅವರು. ಹಾಂ, ಅದೇ ಬಿಸಿ ಇದ್ದರೆ ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಜಾಸ್ತಿ ಅಲ್ಲ. ಆ ಎಲೆಗಳನ್ನು ಹಾಕಿದ ಕಾರಣ ಅದ್ರದ್ದು ಪರಿಮಳ ಒಳ್ಳೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೋದಕ ಪ್ರಿಯ ಗಣಪತಿದ ಪ್ರಿಯವಾದ ಭಕ್ಷ್ಯ ಮೋದಕ. ಥ್ಯಾಂಕ್ ಯು ಮೇಡಮ್. ಹೇಗಾಯ್ತು?
ಖಂಡಿತ ಹೇಳ್ತಾರೆ. ಥ್ಯಾಂಕ್ ಯು. ವೀಕ್ಷಕರೇ, ಪರಮೇಶ್ವರ ಪುತ್ರನಿಗೆ ಪ್ರಿಯವಾದದಂಥದ್ದು ಮೋದಕ. ಅದನ್ನು ನಳಿನಿಯವರು ತುಂಬ ಚಂದವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಹೇಗೆ ಮಾಡಿದ್ದಾರೆ ಅಂತ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಮೋದಕ ತಯಾರಿಸುವ ವಿಧಾನ: ಮೊದಲಿಗೆ 1.5 ಕಪ್ ನೀರಿಗೆ ಚಿಟಿಕೆ ಉಪ್ಪು, 1 ಕಪ್ ಚಿರೋಟಿ ರವೆ ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿ. ನಂತರ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಕೋವಾ ಹಾಕಿ ಚೆನ್ನಾಗಿ ಕಲಸಿಕೊಂಡು ಹೂರಣ ತಯಾರಿಸಿಟ್ಟುಕೊಳ್ಳಿ. ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಸವರಿ ರವೆಯ ಹಿಟ್ಟನ್ನು ಒತ್ತಿ ಹೂರಣ ತುಂಬಿ ಅರಿಶಿನ ಎಲೆಯ ಮೇಲಿಟ್ಟು ಹಬೆಯಲ್ಲಿ ಬೇಯಿಸಿದರೆ ಗಣಪನಿಗೆ ಪ್ರಿಯವಾದ ಭಕ್ಷ್ಯ ಮೋದಕ ಸವಿಯಲು ಸಿದ್ಧ. ಗಣಪನಿಗೆ ಎಷ್ಟು ಖಾದ್ಯಗಳನ್ನು ಮಾಡಿದರೂ ಸಾಲದಂತೆ. ಹಾಗಾಗಿ ಇನ್ನೊಂದು ಹೊಸ ಖಾದ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ, ಆದರೆ ಪುಟ್ಟ ವಿರಾಮದ ನಂತರ. ಕ್ಯಾಪ್ಸಿಕಮ್ ಫ್ರೈ ಆದಾಗೆ ಟೇಸ್ಟ್ ಜಾಸ್ತಿ ಅಲ್ವಾ? ಯಾಕಂದ್ರೆ ಅದು ಹಸ ಪಚ್ಚೆಯಾಗಿದ್ರೂ ಸಹಿತ ತಿನ್ನುವಾಗ ಒಂಥರ ಸಿಗುತ್ತೆ. ಹೌದು. ಬೆಂದರೆ ಕರೆಕ್ಟಾಗುತ್ತೆ. ಉತ್ತರಕ್ಕೆ ತಲೆ ಹಾಕಿ ಮಲಗೋದಿಲ್ಲ. ಪುರಾಣಗಳಲ್ಲಿ ಬರುವಂತ ಕಥೆಗಳು ಏನಿದೆ ಅದು ಈಗ ಹಾ, ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಹೋದಾಗ ಅದರಲ್ಲೂ ಕೂಡ ಸಾಮ್ಯತೆ ತುಂಬಾ ಇದ್ದಿರ್ತದೆ. ಸರಿಯಾದ ಹದದಲ್ಲಿ ಬೈಂಡಿಂಗ್ ಮಾಡಿದಾಗ ಅದು ಓಪನ್ ಆಗೋದಿಲ್ಲ. ಹಾಗೆ ಹೌದು. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಸಹಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ನಮ್ಮೊಂದಿಗೆ ನಳಿನಿಯವರಿದ್ದಾರೆ. ಹೊಸ ಒಂದು ಡಿಶನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಏನು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಕೇಳೋಣ. ಮೇಡಮ್, ನೆಕ್ಸ್ಟ್ ಡಿಶ್ ಯಾವುದು? ಅಂದರೆ ಗಣೇಶನಿಗೆ ಯಾವಾಗಲೂ ಸ್ವೀಟೇ ಎಲ್ಲ ಇಷ್ಟ. ಹೌದು. ಕಡುಬು ಮತ್ತು ಮೋದಕ ಎಲ್ಲ. ಓಕೆ. ಎಲ್ಲರೂ ಕಡುಬನ್ನ ಸ್ವೀಟ್ನಲ್ಲಿ ಮಾಡ್ತಾರೆ. ಹೌದು. ಬಟ್ ನಾನು ಇವತ್ತೊಂದು ಸ್ವಲ್ಪ ಖಾರದ್ದು ಇರಲಿ, ನಮ್ಕಿನ್ ಹಾಗೆ ಇರಲಿ ಅಂದ್ಕೊಂಡು ಅದನ್ನೇ ಮಾಡ್ತಾ ಇದ್ದೇನೆ. ಓಕೆ. ಅದಕ್ಕೆ ಖಾರವಾಗಿ ಮಾಡ್ತಾ ಇದ್ದೀರಾ? ಖಾರ ಹಾಗೆ ಮಾಡ್ತಾ ಇದ್ದೇನೆ. ಅರುಣ ಗರಂ ಮಸಾಲೆ ಹುಡಿ ಹಾಕಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಮಾಡಿ ಕರ್ಜಿಕಾಯಿ. ಹಾ, ಕರ್ಜಿಕಾಯಿ ಕರ್ಜಿಕಾಯಿ ಟೈಪ್ ಮಾಡೋದು. ಓಕೆ. ಅದಕ್ಕೆಲ್ಲ ಬೇಕಂದ್ರೆ ಇದು ಅಮೆರಿಕನ್ ಸ್ವೀಟ್ ಕಾರ್ನ್, ಅದೆಲ್ಲ ಯೂಸ್ ಮಾಡಿ. ಹಬ್ಬದ ದಿವಸದಲ್ಲಿ ಯಾರು ನೀರುಳ್ಳಿ ಉಪಯೋಗಿಸೋದಿಲ್ಲ, ಅವರು ನೀರುಳ್ಳಿ ಹಾಕದಿದ್ರು ಆಗತ್ತೆ. ಪಾಕಿ ದಿನಕ್ಕೆ ಮಾಡ್ಕೊಳ್ಳುವಾಗ ಒಂದು ಆಪ್ಷನ್ ಆಗಿ ಯೂಸ್ ಮಾಡಬಹುದು. ಹಾಕೊಳ್ಬಹುದು. ಒಂದು ಗೇರ್ ಬೀಜ, ಆಮೇಲೆ ಇದು ಬಟಾಟೆ ಬೇಯಿಸಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಬೇಕು. ಇಲ್ಲ ಪಲ್ಯ ಮಾಡಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತೆ ಮೇಲಿನ ಹಿಟ್ಟು ಮೈದಾ ಮತ್ತೆ ರವಾ ಹಾಕಿ ಕಲಿಸ್ಬೇಕು. ಕಾರಣ 1 ಗಂಟೆ ಅದನ್ನ ಹಿಟ್ಟು ಕಲಸಿ ಇಟ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಚಿರೋಟಿ ರವೆ ಇರುತ್ತೆ, ಸ್ವಲ್ಪ ಅದು ಅದ್ರ ಜೊತೆ ಹೊಂದ್ಕೊಳ್ಬೇಕು. ಸೊ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡೋದು? ನಾವು ಇದ್ರದ್ದೊಂದು ಪಲ್ಯ ಮಾಡ್ಕೊಳ್ಬೇಕು. ಓಕೆ. ಸೊ ಇದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಇದನ್ನ ಫಸ್ಟಿಗೆ ಇದು ಸ್ವಲ್ಪ ಸ್ವೀಟ್ ಕಾರ್ನ್ ಮಿಕ್ಸಿಗೆ ಹಾಕಿ ಸ್ವಲ್ಪ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಅದು ಬಾಯಿಗೆ ಸಿಗುವ ರೀತಿಯಲ್ಲಿ. ಸ್ವಲ್ಪ ಮೆತ್ತಗಿದೆ, ಬಟ್ ಒಂಚೂರು ಮಾಡ್ಕೊಂಡು. ಓಕೆ, ಮಿಕ್ಸ್. ಫುಲ್ ಹಾಕ್ಬೇಡಿ. ಹಾ, ಎಷ್ಟು ಅಂತ ಹೇಳಿ ಮೇಡಮ್. ಸಾಕಾ? ಓಕೆ. ಎಷ್ಟು ಒಂದು ಕರ್ಕ ಮಾಡಿ. ಹಾಂ. ಸಾಕಾ ನೋಡಿ? ಹಾಂ, ಸಾಕು. ಓಕೆ. ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಗ್ಯಾಸಲ್ಲಿಂದ. ಹಾಂ. ಸ್ವಲ್ಪ ಎಣ್ಣೆ ಹಾಕ್ಲಾ? ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ, ಹಾಂ, ಸಾಕು. ಒಗ್ಗರಣೆಗೆ ತಕ್ಕಾಗಿ. ಎಣ್ಣೆ ಕಾದ್ಮೇಲೆ ಫಸ್ಟ್ ಈರುಳ್ಳಿನ ಸ್ವಲ್ಪ ಬ್ರೌನ್ ಬರಬೇಕು. ಹಸಿ ವಾಸನೆ ಹೋದರೆ ಹೋಗುವಷ್ಟು. ಈ ಕರ್ಜಿಕಾಯಿ ಟೈಪಲ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬೇರೆ ಹೂರಣ ಕೂಡ ನಾವು ತುಂಬಿಸ್ಕೊಂಡು. ಬೇರೆ ಈ ನಾರ್ತ್ ಕರ್ನಾಟಕ ಸೈಡೆಲ್ಲ ಇದು ಕಡಲೆಬೇಳೆನ ಬೆಲ್ಲ ಹಾಕಿ ಎಲ್ಲ ನಾವೀಗ ಇದ್ರದ್ದು ಹೋಳಿಗೆ ಮಾಡ್ತೇವಲ್ಲ, ಬೇಳೆ ಹೋಳಿಗೆ ಮಾಡ್ತೇವೆ, ಅದೇ ಥರನೇ ಗಟ್ಟಿ ಮಾಡಿ ಅದ್ರಲ್ಲಿ ತುಂಬಿ ಮತ್ತೆ ಎಲ್ಲ ಇದೇ ಟೈಪ್ ಮಾಮೂಲು ಬೈಂಡಿಂಗ್ ಮಾಡ್ತಾರೆ. ಗೇರ್ ಬೀಜ ಬೇಕಿದ್ರೆ ಹಾಕೊಳ್ಬೋದು ಅಂತ ಹೆಚ್ಚಾಗಿರುತ್ತೆ. ಸೊ
ಸೊ ಈರುಳ್ಳಿ ಗೇರು ಬೀಜದೆಲ್ಲ ಒಂಥರ ಆಪ್ಷನ್, ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಹಾಕಿದರೆ ತಿನ್ನುವಾಗ ಒಂಥರ ಬಾಯಿಗೆ ಹೌದು ಅಲ್ಲಲ್ಲಿ ಸಿಗುವಾಗ. ಸೊ ಕ್ಯಾಪ್ಸಿಕಮ್ ಎಷ್ಟು ತೊಗೊಂಡಿದ್ದೀರಾ ಮೇಡಮ್ ಇಲ್ಲಿ ನಿಮಗೆ? ಕ್ಯಾಪ್ಸಿಕಮನ್ನು ಒಂದು ಹಾಫ್ಗಿಂತ ಸ್ವಲ್ಪ ದೊಡ್ಡದಷ್ಟೇ ಸಾಕು. ಒಂದು ಹಾಕೊಳ್ಬೋದು, ತುಂಬ ಮಾಡುವಾಗ. ಕ್ಯಾಪ್ಸಿಕಮ್ ಫ್ರೈ ಆದಾಗೆ ಟೇಸ್ಟ್ ಜಾಸ್ತಿ ಅಲ್ವಾ? ಯಾಕಂದ್ರೆ ಅದು ಹಸ ಪಚ್ಚೆಯಾಗಿದ್ರೂ ಸಹಿತ ತಿನ್ನುವಾಗ ಒಂಥರ ಸಿಗುತ್ತೆ. ಹೌದು. ಅಂದರೆ ಕರೆಕ್ಟ್ ಆಗುತ್ತೆ. ಸೊ ಇದು ಅರ್ಧಿರುವಂಥ ಯೂಶ್ವಲಿ ಅಮೇರಿಕನ್ ಕಾರ್ನಲ್ಲಿ ಯಾವ ಡಿಶ್ ಮಾಡಿದರೂ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಅದ್ರಲ್ಲಿ ನಾವು ಎಲ್ಲ ಸ್ಟಾರ್ಟರ್ ಎಲ್ಲ ಮಾಡ್ತೀವಿ, ಅದು ಸಹ ಒಳ್ಳೆಯದು. ಹಾಂ, ಈ ಚೀಸ್ ಬಾಲ್ ಎಲ್ಲ ಹಾಕಿ ಇದನ್ನು ಮಾಡ್ತೀವಿ. ಓಕೆ. ಅದು ಸಹ ಒಳ್ಳೆಯದು. ಸ್ವಲ್ಪ ನೀರು ಹಾಕಿ. ಹಾಂ, ಹಾಕ್ಲಾ? ಹಾಂ, ಸ್ವಲ್ಪ ಬೇಕಿದ್ದೀನಿ. ಹಾಂ, ನೋಡಿ. ಹಾಂ, ಸಾಕಾ? ಹಾಂ, ಓಕೆ. ಸಾಲ್ಟ್ ಹಾಕಿನ? ಹಾಂ, ಇದಕ್ಕಿನ ಅರುಣ್ ಮಸಾಲೆ, ಗರಂ ಮಸಾಲ ಬೇಕು. ಸ್ವಲ್ಪ. ಓಕೆ. ಸೊ ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇರೋದು ಅರುಣ್ ಅವರ ಗರಂ ಮಸಾಲ. ನೋಡಿ ಮೇಡಮ್ ಎಷ್ಟು ಹಾಕಬೇಕು ಅಂತ. ಇದನ್ನು ಯೂಸಲ್ ಸಾದಾ ನಾವು ಬಾಜಿ ಮಾಡೋಕ್ಕಿಂತ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ. ಯಾಕಂದರೆ ಇದು ಫಿಲ್ಲಿಂಗ್ ಅಲ್ಲ, ಹೊರಗಿನಿಂದ ಬರುವಾಗ ಖಾರ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಹಾಕಿ. ಓಕೆ, ಸಾಕಾ? ಹಾಂ, ನೀವು ಗರಂ ಮಸಾಲ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ ಇದು ಖಾರಕ್ಕೆ? ಖಾರಕ್ಕೆ ಹೌದು. ಬೇರೆ ಏನು ಹಸಿಮೆಣಸೇನು ಯಾವುದು ಹಾಕೋದಿಲ್ಲ? ಇದನ್ನು ಮತ್ತೆ ಇದು ಬೇಯಿಸಿ ಎಲ್ಲ ಆಗಿದೆಲ್ಲ ಹಾಂ, ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ. ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀರಾ? ಇದು ಒಂದು ಆಲೂಗಡ್ಡೆ ಇದೆ ಅಷ್ಟೇ. ಒಂದು ಆಲೂಗಡ್ಡೆ. ಅದೀಗ ಆಲೂಗಡ್ಡೆ ಪ್ರಮಾಣಕ್ಕೆ ತಕ್ಕನಾಗಿ ಉಳಿದ ಐಟಮ್ ತಗೊಳ್ಬೇಕು ಹಾಗೇನಾದರೂ ಇದೆಯಾ ಅಥವಾ ಹಾಗೇನಿಲ್ಲ? ಒಂದು ಈಗ ಕ್ಯಾಪ್ಸಿಕಮ್ ತೊಗೊಂಡ್ರೆ ಇದಕ್ಕೆ ಒಂದೂವರೆನೂ ಹಾಕ್ಬೋದು, ನಿಮ್ಗೆ ಹೆಚ್ಚು ಬೇಕಾದಾಗೆ ಹಾಕ್ಬೋದು. ಸೊ ಕೆಲವರಿಗೆ ಅಮೇರಿಕನ್ ಕಾರ್ನ್ ತುಂಬ ಇಷ್ಟ ಆದರೆ ಅವರು ಅದನ್ನು ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಅರುಣ್ ಮಸಾಲೆ ಬೇಕು, ಗರಂ ಮಸಾಲ. ಯಾಕಂದರೆ ಬಟಾಟೆ ಹಾಕಿದ್ಮೇಲೆ ಸಾಧಾರಣವಾಗಿ ಉಪ್ಪು ಮತ್ತು ಖಾರ ಎರಡು ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. ಸಾಕಾ? ಸ್ವಲ್ಪ. ಹಾಂ, ಓಕೆ. ಸೊ ಜಾಸ್ತಿ ನೀರು ಹಾಕಬಾರ್ದು, ಹಾಂ, ಬೇಡ. ಒಂದೇ ಹದದಲ್ಲಿ ಮುಗಿಸ್ತಾ ಇರಬೇಕಾಗುತ್ತೆ ಅಲ್ಲ? ಆಯ್ತು, ಅದೆಲ್ಲ ಬೆಂದಿದ್ದೇ ಐತಲ್ಲ. ಓಕೆ. ಸೊ ಇದಾಗಿದೆ ಹಾಗಾದರೆ. ಲಾಸ್ಟ್ ತೆಗೆಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಂ, ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದು ಕಲ್ಸ್ಕೊಂಡಿದ್ದೀರಿ ಮೈದಾ ಹಿಟ್ಟು ಸಾಧಾರಣ 1 ಲೋಟ ಆದರೆ 1/4 ಲೋಟದಷ್ಟು ಚಿರೋಟಿ ರವೆ ಬೆರೆಸಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಾಂ, ಇದನ್ನ ಕಲಸಿ ಇಟ್ಕೊಳ್ಬೇಕು. 1 ಗಂಟೆ ನೆನೆಬೇಕು. 1 ಗಂಟೆ ನೆನೆಬೇಕಾ? ಅದನ್ನು ಮತ್ತೆ ಪೂರಿ ಹಾಗೆ ಲಟ್ಸಿ ಅದರೊಳಗೆ ಇದನ್ನಿಟ್ಟು ಡೀಪ್ ಫ್ರೈ ಮಾಡಿ. ಇದನ್ನು ಆಫ್ ಮಾಡಲ ಮೇಡಮ್? ಹಾಂ, ಮಾಡಿ. ಇದು ಹೀಗೆ ಉಂಡೆ ತೊಗೊಂಡು ಲಟ್ಸ್ಕೊಳ್ಬೋದು, ಇಲ್ಲಾಂದರೆ ಪ್ರೆಸ್ ಪ್ಯಾನ್ ಇದ್ದರೆ ಓದ್ಕೊಳ್ಬೋದು, ಮಾಡ್ಕೊಂಡು. ಹಾಂ, ಲಟ್ಸ್ಕೊಂಡು ಕೂಡ ಮಾಡ್ಕೊಂಡು ಹೋಗ್ಬೋದು. ಇದ್ರೂ ಸಹಿತ ಒಳ್ಳೆಯದಾಗುತ್ತೆ. ಹೌದು. ಮೇಡಮ್, ಈಗ ನಾವು ನಾರ್ಮಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೂ ಗಣೇಶನ ಜನನಕ್ಕೂ ಸಂಬಂಧ ಇದೆ ಅಂತ ಹೇಳಿ. ಅಂದರೆ ಪಾರ್ವತಿ ಒಂದ್ಸಲ ತನ್ನ ಮೈದ್ದೆಲ್ಲ ಕೊಳೆನ ತೆಗೆದು ಗಣಪತಿ ಅಂದರೆ ಮಗುನ್ ಒಂದು ವಿಗ್ರಹ ಮಾಡಿ ಅವ್ರು ಸ್ನಾನ ಮಾಡುವಾಗ ಒಬ್ಬರೇ ಅದನ್ನ ಆ ದೇವ್ರನ್ನ ಮಗುನ ಕಾಯ್ಲಿಕ್ಕೆ ಬಾಗ್ಲ ಹತ್ರ ಇಟ್ಟು ಸ್ನಾನಕ್ಕೆ ಹೋಗ್ತಾಳೆ. ಶಿವ ಬಂದರೆ ಒಳಗೆ ಹೋಗ್ಲಿಕ್ಕೆ ಮಾಡಿದರೆ ಅಮ್ಮ ಒಳಗೆ ಬಿಡಬೇಡ ಯಾರನ್ನು ಅಂತ ಹೇಳಿದ್ದಕ್ಕೆ ಅವನು ಬಿಡಲ್ಲ.
ಆಗ್ಲೇ ಅಷ್ಟೇ ಹಾಗಾಗಿ ಜನನ ಅವನು- ಆಗಿರುವಂತ ಮಗು ಶಿವ ಅಂದ್ರೆ ಯಾರು ಅಂತ ಗೊತ್ತಿರೋದಿಲ್ಲ. ಹಾಗೆ ಅಮ್ಮನೇ Okay. ಅಲ್ವಾ ಜನನ ಹಾ, ಹಾ. ಕೊಟ್ಟರು. ಹೌದು ಹೌದು. ಹಾಗೆ ಅವರು ಏನು ಮಾಡ್ತಾರೆ, ಗಣಪತಿದ್ದು ತಲೆನೇ ಕಟ್ ಮಾಡ್ತಾರೆ. ಓ, ಸಿಟ್ಟಿನಲ್ಲಿ. ಹೌದು, ಹಾ. ಕಟ್ ಮಾಡ್ತಾರೆ. ಹಾಗೆ ಹೊರಗೆ ಸ್ನಾನ ಮಾಡಿ ಬಂದು ಪಾರ್ವತಿ ನೋಡ್ತಾಳೆ, ತನ್ನ ಮಗ ತಾನೇ ಸೃಷ್ಟಿ ಮಾಡಿದ ಮಗನ ತಲೆ ಕಡ್ದು ಹಾಕಿಬಿಟ್ಟಿದ್ದಾರೆ. ಮತ್ತೆ ತುಂಬಾ ದುಃಖಿಸ್ತಾಳೆ. ಆಗ ಶಿವ ತನ್ನ ಗಣನ ಕಳಿಸಿ, ಯಾರು ಉತ್ತರದ ಕಡೆ ತಲೆ ಹಾಕಿ ಮಲಗಿದಾರ ಅವ್ರದ್ದು ರುಂಡ ಮೇಲಿನ ಪೋರ್ಷನ್ ತಗೊಂಡು ಬನ್ನಿ ಅಂತ ಅವರಿಗೆ ಜಾಯಿಂಟ್ ಮಾಡ್ಲಿಕ್ಕೆ. ಆಗ ಯಾರು ಎಣ್ಸಿರೋದಿಲ್ಲ ಆನೆನೇ ಇರತ್ತ ಏನಂತ. ಬಟ್ ಅವರು ಗಣಗಳು ಹೋದಾಗ ಉಡ್ಕೊಂಡು ಬರ್ಲಿಕ್ಕೆ ಹೋದಾಗ ಅದು ಇದಾಗತ್ತೆ, ಆನೆ ಆನೆ ಸಿಗತ್ತೆ. ಅದನ್ನ ಕಟ್ ಮಾಡಿ ಬಂದು ಇಡ್ತಾರೆ. ಅದಕ್ಕೆ ಈಗ ಸಹಿತ ಮಲ್ಕೊಂಡಾಗ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಹೇಳ್ತಾರೆ ಒಂದು. ಆಮೇಲೆ ಮತ್ತೆ ಇದು ವೈಜ್ಞಾನಿಕ ರೀತಿಯಿಂದ ಸಹಿತ ಮ್ಯಾಗ್ನೆಟಿಕ್ ಇದಾಗತ್ತೆ ಹೇಳ್ಕೊಂಡು ಉತ್ತರಕ್ಕೆ ತಲೆ ಹಾಕಿ ಮಲಗೋದಿಲ್ಲ. ಪುರಾಣಗಳಲ್ಲಿ ಬರುವಂತ ಕಥೆಗಳು ಏನಿದೆ ಅದು ಈಗ ಈಗ ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಹೋದಾಗ ಅದರಲ್ಲೂ ಕೂಡ ಸಾಮ್ಯತೆ ತುಂಬಾ ಇದ್ದಿರ್ತದೆ. ಓಕೆ, ನೀವು ಎಣ್ಣೆ ಇಡ್ಬೋದಾ? ಸರಿ. ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಕಾದಿದೆ, ಇನ್ನು ಹಾಕು. ಸರಿಯಾದ ಹದದಲ್ಲಿ ಬೈಂಡಿಂಗ್ ಮಾಡಿದಾಗ ಅದು ಓಪನ್ ಆಗೋದಿಲ್ಲ. ಹಾಗೆ ಹೌದು, ಸೌಟ್ ಕೊಡ್ಲಾ? ಇದಕ್ಕೆ ಕೆಚಪ್ ಜೊತೆಗೆ ಸಹ ತಿನ್ಬೋದು. ಹಾಂ, ಟೊಮೆಟೊ ಕೆಚಪ್ ಜೊತೆಗೆ. ಇಲ್ಲಾಂದ್ರೆ ಪುದೀನಾ ಚಟ್ನಿ ಎಲ್ಲ. ಪುದೀನಾ ಚಟ್ನಿ ಇದ್ರ ಜೊತೆಗೆ ಸೂಟ್ ಆಗೋದಿಲ್ಲ. ಸೂಟ್ ಆಗೋದಿಲ್ವಾ? ಇದ್ರೊಳಗೆ ಖಾರ ಇರುತ್ತಲ್ವ? ಹೌದು. ಸ್ವಲ್ಪ ಇದು ಗಣೇಶನ ಹಬ್ಬದಲ್ಲಿ ತಿಂಡಿ ಪ್ರಿಯ ಗಣೇಶನಿಗೆ ಖಾರದ ತಿಂಡಿ ನಮಗೆ ತಿಂದು ನೋಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಗಣೇಶನಿಗೆ ಪ್ರಿಯವಾದಂಥ ಕರ್ಜಿಕಾಯಿ, ಅದರಲ್ಲಿ ಸ್ವಲ್ಪ ಚೇಂಜಸ್, ಖಾರ ಕರ್ಜಿಕಾಯಿ ನಳಿನಿಯವರು ಮಾಡಿ ತೋರಿಸಿದ್ದಾರೆ. ಇದನ್ನು ಹೇಗೆ ಮಾಡೋದಂತ ಇನ್ನೊಂದು ಸಲ ನೀವು ನೋಡ್ಕೊಂಡು ಬನ್ನಿ. ಕಡುಬು ತಯಾರಿಸುವ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಈರುಳ್ಳಿ, ಗೋಡಂಬಿ, ಕ್ಯಾಪ್ಸಿಕಮ್, ತರಿತರಿಯಾಗಿ ರುಬ್ಬಿದ ಜೋಳ, ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಅರುಣ ಗರಂ ಮಸಾಲ ಪುಡಿ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು ಹಾಕಿ ಹೂರಣ ತಯಾರಿಸಿಟ್ಟುಕೊಳ್ಳಿ. ಆನಂತರ 1 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಚಿರೋಟಿ ರವೆ, ಉಪ್ಪು ಬೆರೆಸಿ ಕಣಕ ತಯಾರಿಸಿ 1 ಗಂಟೆಗಳ ಕಾಲ ನೆನೆಯಲು ಇಟ್ಟು ಪೂರಿಯ ಹಾಗೆ ಒತ್ತಿಕೊಂಡು ತಯಾರಿಸಿದ ಹೂರಣವನ್ನು ತುಂಬಿ ಕರ್ಜಿಕಾಯಿ ತಯಾರಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ರುಚಿಕರ ಕಡುಬು ಸಿದ್ಧ. ಮೇಡಮ್, 2 ಸ್ಪೆಷಲ್ ಡಿಶನ್ನು ಮಾಡಿಕೊಟ್ಟಿದ್ದೀರಾ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಲ್ಲ? ಸೊ ನಾನು ನೀವಿಬ್ಬರು ಟೇಸ್ಟ್ ಮಾಡೋಣ. ಅದೇ ರೀತಿ ಖಾರ ಕರ್ಜಿಕಾಯಿ. ಯಾ ಸೊ ಹಬ್ಬದ ಗಣ ಪ್ರಥಮ ಸ್ವೀಟಿಗೆ ಹೋಗಿ. ನೀವು ಮಾಡುವಾಗಲೇ ಅಂದ್ಕೊಳ್ತಾ ಇದ್ದೆ, ಕೋವಾ ಎಲ್ಲ ಮಿಕ್ಸ್ ಮಾಡುವಾಗ ತುಂಬ ಚೆನ್ನಾಗಿ ಬರ್ಬೋದು ಸ್ವೀಟು ಅಂತ. ಸೊ ಅಲ್ಟಿಮೇಟಾಗಿ ಬಂದಿದೆ, ಸೂಪರ್ವಾಗಿ ಬಂದಿದೆ. ಹಬ್ಬದ ದಿನ ವಿಶೇಷವಾದಂಥ ಅಡುಗೆ ಇದು, ನಿಜವಾಗಿ ತುಂಬ ಚೆನ್ನಾಗಿದೆ. ಖಾರ
ಸೂಪರ್. ಯೂಶ್ವಲಿ ಸ್ವೀಟ್ ಅದೇ ಕರ್ಜಿಕಾಯಿ ತಿಂದಿದ್ದೀನಿ ನಾನು. ಇಂಥ ಖಾರದ್ದು ಫಸ್ಟ್ ಟೈಮ್ ತಿಂತಾಯಿದ್ದೆ. ತುಂಬ ಚೆನ್ನಾಗಿದೆ. ನೀವು ಆವಾಗಲೇ ಹೇಳಿದ್ರಿ ಸ್ವೀಟ್ ಕಾರ್ನ್ ಇಡೀಯಾಗಿ ಬಾಯಿಗೆ ಸಿಗಬಾರ್ದು ಅಂತ. ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕಿ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಟಿದೆ. ಮೇಡಮ್, ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮದ ವಿಶೇಷ ಅತಿಥಿ ನೀವು. ಏನು ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಇಷ್ಟುವರೆಗೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಿದ್ದೆ, ಬಟ್ ಎಲ್ಲಿಯೂ ಕ್ಯಾಮ್ರಾಕ್ಕೆ ಇದು ಬರಲಿಲ್ಲ. ಓಕೆ. ನಮ್ಮ ಟಿ ವಿಯವರು ನನಗೊಂದು ಸದಾವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ಪಾರ್ಟಿಯವರಿಗೆ, ಕಮಿಟಿಯವರಿಗೆ. ನಿಮ್ಮ ಸಹ ತುಂಬ ಥ್ಯಾಂಕ್ ಯು ಮೇಡಮ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ರುಚಿಯಾಗಿರುವಂಥ ಅಡುಗೆನ ಮಾಡಿ ತೋರಿಸಿದ್ದೀರಾ. ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅವರ ಕಡೆಯಿಂದ ಒಂದು ಕಿರು ಕಾಣಿಕೆ, ಅದೇ ರೀತಿ ಅರುಣಾ ಮಸಾಲೆ ಅವರ ಕಡೆಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ಸ್. ನಾವು ಇದನ್ನೇ ಉಪಯೋಗಿಸ್ತದೆ. ಹಾಂ, ಖಂಡಿತ. ಇನ್ನಷ್ಟು ಹೊಸ ಹೊಸ ರುಚಿಯಾಗಿರುವಂಥ ಡಿಶ್ಗಳನ್ನು ಮಾಡಿ ನಮ್ಮ ಅಡುಗೆ ಮನೆಗೆ ಬಂದು ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸಿ. ಆ ಗಣೇಶ ನಿಮಗೆ ಒಳ್ಳೆಯದನ್ನೇ ಮಾಡಲಿ. ನಿಮ್ಮ ಸಹ ಥ್ಯಾಂಕ್ ಯು ಮೇಡಮ್. ನಿಮಗೂ ಹಾಗೂ ನಮ್ಮ ಟಿ ವಿಯ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ಪಾರ್ವತಿ ಪುತ್ರನ ವಿವಿಧ ಕಥೆಗಳನ್ನು ಹೇಳ್ತಾ 2 ರುಚಿಕರವಾದಂಥ ಅಡುಗೆಯನ್ನು ನಳಿನಿಯವರು ಮಾಡಿ ತೋರಿಸಿದ್ರು. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.